ವೀಕ್ಷಕರೇ ನಮಸ್ಕಾರ. ನಿಮಗೆ ಬನ್ನಿ, ಇವತ್ತು ನಾನು ಕಲಬುರಗಿಯಲ್ಲಿ ಒಂದು ವಿಶೇಷವಾದಂಥ ದರ್ಗಾನ ತೋರಿಸ್ತೀನಿ. ವೀಕ್ಷಕರೇ, ಈ ದರ್ಗಾ ಬಂದು ಹಜರತ್ ಖ್ವಾಜಾ ಬಂದಾ ನವಾಜ್ ದರ್ಗಾ ಅಂತ ಹೇಳಿ ತುಂಬ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ಇದು ಒಂದು ಮತ್ತೆ ನಮ್ಮ ಕಲಬುರಗಿಯ ಶರಣ ಬಸಪ್ಪ ಟೆಂಪಲ್. ವೀಕ್ಷಕರೇ, ಖಂಡಿತ ನೀವೇನಾದರೂ ಕಲಬುರಗಿ ಭೇಟಿ ನೀಡಿದರೆ ಖಂಡಿತ ಮರಿದೇನೆ ಇವೆರಡಕ್ಕೂ ಭೇಟಿ ನೀಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಕೂಡ ಒಂದ್ಸಾರಿ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇಲ್ಲಿ ಯಾವುದೇ ತರಹಂತ ಜಾತಿ ಭೇದ ಭಾವ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ ವೀಕ್ಷಕರೇ. ಖಂಡಿತವಾಗ್ಲೂ ಅದು ನಮ್ಮ ಶರಣ ಬಸಪ್ಪ ಟೆಂಪಲಲ್ಲೇ ಆಗಿರ್ಬೋದು ಅಥವಾ ಈ ಖ್ವಾಜಾ ಬಂದಾ ನವಾಜ್ ದರ್ಗಾದಲ್ಲೇ ಆಗಿರ್ಬೋದು. ವೀಕ್ಷಕರೇ, ಇವರು ಮತ್ತು ಶರಣಬಸಪ್ಪ ಟೆಂಪಲ್ ಅವರ ಮಧ್ಯೆ ಇರುವ ಬಾಂಧವ್ಯನ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹಂಚ್ಕೊಂಡಿದ್ದೇನೆ. ಖಂಡಿತ ಇದರ ಬಗ್ಗೆ ಹೇಳೋದಕ್ಕೆ ಪೂರ್ತಿ ಒಂದು ದಿನ ಆದರೂ ಕೂಡ ಸಾಕಾಗಲ್ಲ ಅಂತ ಅನಿಸುತ್ತೆ. ಖಂಡಿತ ಈ ಜನಗಳ ಮಧ್ಯೆನೂ ವೀಕ್ಷಕರೇ ಎಷ್ಟು ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅಂತಂದರೆ, ಹಾಗಾಗಿ ಇಲ್ಲಿಯೇ ಕಲಬುರಗಿ ಅಂದರೆ ಗುಲ್ಬರ್ಗ ಅಂತ ಮೊದಲು ಕರೆದಿದ್ರು. ಗುಲ್ಬರ್ಗದ ನಂತರ ಮರುನಾಮಕರಣ ವೀಕ್ಷಕರೇ ಕಲಬುರಗಿ ಅಂತ ಮಾಡಿದ್ದಾರೆ. ಹಾಗೇನೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ತವರೂರು ಅಂತಲೂ ಕೂಡ ಹೇಳ್ಕೋಬೋದು. ಖಂಡಿತ ಇಲ್ಲಿ ನಾನು ರಾಜಕೀಯ ಬಗ್ಗೆ ಮಾತನಾಡ್ತಿಲ್ಲ, ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ, ಹಿಂದೂ ಮುಸ್ಲಿಂ ಇದು ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಭಾಗಕ್ಕೆ ಒಳಗಾಗಿರುವಂಥ ಊರಾಗಿರುತ್ತೆ. ಖಂಡಿತ ತುಂಬಾ ದೊಡ್ಡ ಊರು ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತಂದರೆ ಅದು ವೀಕ್ಷಕರೇ ನಮ್ಮ ಗುಲ್ಬರ್ಗ, ಹಾಗೂ ಈಗಿನ ಮುಖ್ಯವಾದ ಹೆಸರು ಕಲಬುರಗಿ. ಖಂಡಿತ ನೋಡ್ತಾ ಇರ್ಬೋದು, ಪ್ರತಿ ಒಂದು ವೀಕ್ಷಕರೇ ಅದ್ಭುತವಾಗಿರುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಒಂದೇನೋ ಒಂದು ವಿಶೇಷ ಇರುತ್ತೆ ಅಂತಾರಲ್ಲ, ಹಾಗೆ ಕೂಡ ಕಲಬುರಗಿಯಲ್ಲಿ ಏನಾದರೂ ನೀವು ಬಂದರೆ ಒಂದು ಶರಣಬಸಪ್ಪ ಟೆಂಪಲ್ಲು ಮುಖ್ಯವಾಗಿದೆ. ಹಾಗೆ ಇದಕ್ಕೆ ನವಾಜ್ ದರ್ಗಾ ಅವ್ರದ್ದು. ಇದು ಒಂದು ವೀಕ್ಷಕರೇ ಎರಡೂ ಮಠಗಳಲ್ಲಿ ಅಥವಾ ಈ ದರ್ಗಾದಲ್ಲಿ ಎಲ್ಲೂ ಭೇದ ಭಾವ ಇಲ್ಲದೆ ಸುಮಾರು ಜನ ಬರ್ತಾರೆ. ಈ ದರ್ಗಾದ ಬಗ್ಗೆ ಸ್ವಲ್ಪ ಇತಿಹಾಸನ ತಿಳ್ಕೊಬೇಕಂತಂದರೆ, ಖಂಡಿತ ಒಂದೇ ಕುಟುಂಬ ಅಂತ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಸಮಾಧಿಗಳು ಆಗಿರಲಿ. ಒಳಗಡೆ ನಾನು ಸುಮ್ಮನೆ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಕೂಡ ಬಂದಾಗ ಸರ್ಚ್ ಮಾಡಿ. ಹಾಗೆ ಹಳೆ ವಿಡಿಯೋದಲ್ಲಿ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ. ಇದು ಶಾರ್ಟ್ ಆಗಿ ಒಂದು ವಿಡಿಯೋನ ಹಾಕಿದ್ದೇನೆ ನಿಮಗೆ. ಖಂಡಿತ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಯಾರೆಲ್ಲ ಕಲಬುರಗಿಯವರು ಈ ವಿಡಿಯೋನ ಅಥವಾ ಈಚೆ ಆಗನ ನೋಡಿದ್ದೀರಾ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾರಾದರೂ ಹೋಗ್ಬೇಕು ಅನ್ಕೊಂಡ್ರೆ ಕಲಬುರಗಿ ಅಥವಾ ಗುಲ್ಬರ್ಗಕ್ಕೆ ವೀಕ್ಷಕರೇ ಮರಿದೇನೆ ಇಲ್ಲಿ ಹೋಗಿ ಹಾಗೆ ಶರಣ ಬಸಪ್ಪ ಟೆಂಪಲ್ ಆ ದೇವಸ್ಥಾನಕ್ಕೂ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ಥರನೇ ಇನ್ನೂ ಅತಿ ಹೆಚ್ಚು ಹುಬ್ಳಿ ಆಗಿರಲಿ ಅಥವಾ ನಮ್ಮ ಸುತ್ತಮುತ್ತಲ ನಮ್ಮ ಕರ್ನಾಟಕದಲ್ಲೇ ಆಗಿರಲಿ ವೀಕ್ಷಕರೇ ನೋಡುವಂಥ ಸ್ಥಳಗಳಿದ್ದಾವೆ. ಖಂಡಿತ ನಾನು ಕೂಡ ಎಲ್ಲ ಹತ್ರ ಭೇಟಿ ನೀಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಅದು ನಿಮ್ಮ ಸಹಕಾರ ಸಪೋರ್ಟು ತುಂಬ ಮುಖ್ಯ. ಹಾಗಾಗಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ವೀಕ್ಷಕರೇ. ಎನಿವೇಸ್, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಮತ್ತು DR ಬಸವ ಟ್ರಾವೆಲಿಂದ ನಮಸ್ಕಾರ.